ನಮಸ್ಕಾರ. ನನ್ನ ಹೆಸರು ಹರ್ಷವರ್ಧನ್. ನಮ್ಮಪ್ಪ ಕೃಷ್ಣಮೂರ್ತಿ. ಆ, ನಮ್ಮಪ್ಪಗೆ ಹಾರ್ಟ್ ಸ್ಟ್ರೋಕ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ದೇ ಸೆಡ್ 3 ಬ್ಲಾಕ್ಸ್ ಇದೆ, ಅದಕ್ಕೆ 3 ಸ್ಟಂಟ್ಸ್ ಆಗಬೇಕು, ಆದರೆ ಒಂದೇ ಇವಾಗ ಹಾಕೋದಂತ ಒಂದು ಹಾಕಿದ್ದಾರೆ, ಇನ್ನ ಎರಡಕ್ಕೆ ನೆಕ್ಸ್ಟ್ ಟೈಮ್ ಕೊಟ್ಟಿದ್ರು. ಸೊ ಬಟ್ ಅಲ್ಲಿ ಜಾಸ್ತಿ ಫೈನಾನ್ಷಿಯಲಿ ಜಾಸ್ತಿ ಬೇಕು ಅಂತ ಅಲ್ಲಿ ಹೋಗಿಲ್ಲ. ವಿ ವರ್ ಲುಕಿಂಗ್ ಫಾರ್ ಅದರ್ ಆಪ್ಷನ್ಸ್ ಅಂಡ್ ಗೂಗಲಲ್ಲಿ ವಿ ಆರ್ ರೇವಣ್ಕರ್ ಹಾಸ್ಪಿಟಲ್ ನೋಡಿದ್ವಿ. So we came here to visit Dr. Vinod Revankar, and he actually helped a lot. Clean ಆಗಿ ಎಕ್ಸ್ಪ್ಲೈನ್ ಮಾಡಿ ರಿಪೋರ್ಟ್ಸ್ ನೋಡಿದ್ರು, ನಮ್ಮ ಹತ್ರ ಇರೋ CD ನೋಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, he even drew a diagram for us and explained it to me. ಹಿಂಗೆ ಎರಡಿದೆ ಬ್ಲಾಕ್, ಅದನ್ನ ಸ್ಟಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ 90 ಡಿಗ್ರಿ ಟರ್ನ್ ಇರಬೇಕು ಅಂತ, ಇದು ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಅಂತ ಹೇಳಿದ್ರು. ಗೇವ್ us that assurance that he will be able to do it and he'll make sure my father gets well. So talking to him actually made us choose this hospital. And once we actually chose it, and the day of procedure, he came to us, he talked to us personally, and adadmele procedure karkondogi, he took some time, he patiently did it, and he was successful in doing so. And my dad also said that he reassured him throughout the procedure that he's going to be okay, and that actually really helped us a lot. ನಮಸ್ಕಾರ. ಆಕ್ಚುಲಿ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾವು ಭಟ್ರಲ್ಲಿ ನಿವಾಸಿಗಳು. ಆಕ್ಚುಲಿ ವೈಟ್ ಸಿಟಿಯಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಹಾರ್ಟ್ ಸ್ಟ್ರೋಕ್ ಬಂದಾಗ ಭಯ ಅನ್ನೋದು ಇತ್ತು. ಅದು ಮಣಿಪಾಲಲ್ಲಿ ಫಸ್ಟ್ ಟೈಮ್ ಹೋಗಿ ಅದು ಅಡ್ಮಿಟ್ ಆಗಿದ್ವಿ. ಅಲ್ಲಿ ಒಂದು ಸ್ಟಂಟ್ ಹಾಕಿದ್ರು, ಇನ್ನೂ ಸ್ಟಂಟ್ 2 ಸ್ಟಂಟ್ ಪೆಂಡಿಂಗ್ ಇಟ್ಟಿದ್ರು. ಅದು ಆಕ್ಚುಲಿ ಸೆಕೆಂಡ್ 15 days ಟೈಮ್ ಕೊಟ್ಟಾಗ ನಾವು ಅವ್ರ ಹತ್ರ ತಿರುಗಿ ಕನ್ಸಲ್ಟ್ ಮಾಡಿದಾಗ ಅಮೌಂಟ್ ಜಾಸ್ತಿ ಹೇಳ್ತಾ ಇದ್ರು. ಆಕ್ಚುಲಿ ಮಣಿಪಾಲಲ್ಲಿ ಎಗೇನ್ ಬಂದು ನನಗೆ ಎಲ್ಲೋ ಒಂದ್ ಕಡೆ ಅಶ್ಯೂರೆನ್ಸು ಡಾಕ್ಟರ್ಸ್ ಸ್ವಲ್ಪ ಅಲ್ಲಿ ನನಗೆ ಏನೋ ಒಂಥರ ಭಯ ಇತ್ತು. ಎಗೇನ್ ನಾವು ಸರ್ಚ್ ಮಾಡ್ಬೇಕಾದ್ರೆ ರೇವಂಕರ್ ಸರ್ ಹತ್ರ ನಮ್ಮ ಹುಡುಗರು ಸರ್ಚ್ ಮಾಡಿ ವಿ ಆರ್ ರೇವಂಕರ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಇದು ಚೆನ್ನಾಗಿತ್ತು, ಫೀಡ್ಬ್ಯಾಕ್ ಎಲ್ಲ ಅದನ್ನ ನೋಡ್ಕೊಂಡು ಇಲ್ಲಿ ಬಂದ್ವಿ. ಬಂದು ನೋಡಿದಾಗ ನಮ್ಮ ಫ್ಯಾಮಿಲಿಗೆ, ನನಗಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದು ಡಾಕ್ಟರ್ ವಿನೋದ್ ರೇವಂಕರ್ ಸರ್. ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾದ ಮೇಲೆ ಇವರು ಧೈರ್ಯವಾಗಿ ಪ್ರೊಸೀಜರ್ ಅನ್ನ ಮುಂದುವರ್ಸಕ್ಕೆ ಧೈರ್ಯ ಪಟ್ರು. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಟೋಟಲ್ ಆಗಿ ಇಲ್ಲಿ ಬಂದಿತ್ತು ಸರ್ ಹತ್ರ. ಅವರು ಮಾತಾಡಿರೋ ರೀತಿ, ಎಗೇನ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದು, ಈ ಕಾಂಪ್ಲಿಕೇಟೆಡ್ ಕೇಸ್ ಆದ್ರೂ ಕೂಡ ಅವ್ರಿಗೆ ಧೈರ್ಯ ಕೊಟ್ಟು ಕಳಿಸಿದ್ರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಆ ಮೊರಲ್ ಸಪೋರ್ಟ್ ಕೊಟ್ಟಿದ್ರಿಂದಾನೇ ನಾವು ಅದನ್ನ ಧೈರ್ಯವಾಗಿ ಮುಂದೆ ಹೋಗಿ ಇಲ್ಲೇ ಮಾಡ್ಬೇಕಂತ. ಬೇರೆ ಗೊತ್ತಿರೋರು ಹೇಳಿದ್ರು ಕೂಡ ನಮ್ಮ ಫ್ಯಾಮಿಲಿ ಬಂದು ವಿ ಆರ್ ರೇವಂಕರ್ ಹಾಸ್ಪಿಟಲ್ ಅಲ್ಲೇ ಮಾಡ್ಬೇಕಂತ ಹೇಳಿದ್ರು. ಯಾಕಂದ್ರೆ ಸಾರ್ ಅವರು ಮಾತಾಡಿದ್ದು ಇಲ್ಲಿ ಅಶ್ಯೂರೆನ್ಸ್ ಆ ತರ ಕೊಟ್ಟಿರೋದ್ರಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ನನಗೆ ಬಂದು ಪ್ರೊಸೀಜರ್ ಟೈಮ್ ಸ್ಟಾರ್ಟ್ ಮಾಡಿದಾಗಿಂದ ಸಾರ್ ಅವರು ನನಗೆ ಮಾರಲ್ ಸಪೋರ್ಟ್ ಕೊಡ್ತಾನೆ ಇದ್ರು. ಆಪರೇಷನ್ ಟೈಮ್ ಇದು ಆ ಪ್ರೊಸೀಸಿಂಗ್ ಟೈಮ್ ಅಲ್ಲಿ ಕೂಡ ನನಗೆ 5 minutes 10 minutes ಒಂದ್ಸಾರಿ ನನಗೆ ಧೈರ್ಯ ತುಂಬುತ್ತಾ, ಹೇಗೇನ್ ಅಷ್ಟು ಕಾಂಪ್ಲಿಕೇಟೆಡ್ ಕೇಸ್ ನನ್ನ ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ರು. ಆ ಭಗವಂತನ ಆಶೀರ್ವಾದ, ತಿರುಗಿ ನಮ್ಮ ಸಾರ್ ವಿನೋದ್ ರೇವಂಕರ್ ಸಾರ್ ಆಶೀರ್ವಾದದಿಂದ ನಾನು ತುಂಬಾ ಹೆಲ್ದಿ ಆಗಿದ್ದೀನಿ ಇವಾಗ. ತುಂಬಾ ಹ್ಯಾಪಿಯಿಂದ ನಾನು ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬೇಕು. ಯಾಕಂದ್ರೆ ಹಾಸ್ಪಿಟಲ್ ಔಟ್ ಸೈಡ್ ಇಂದ ನೋಡಿದಾಗ ನಮ್ಗೆ ಬೇರೆ ದೊಡ್ಡದಾಗಿ ಕಾಣಿಸಲ್ಲ, ಇನ್ನೊಂದು ಏನೇನೋ ಅಂದ್ಕೊಳ್ತೀವಿ, ಬ್ರಾಂಡ್ ಅನ್ನು ನೋಡ್ತೀವಿ. ಬಟ್ ನಮ್ಗೆ ಬ್ರಾಂಡ್ಗೆ ಅಂತ ಒಳಗಡೆ ನಡ್ಕೊಂಡ ರೀತಿ ಇದೆಯಲ್ಲ. ಯಾಕೆಂದ್ರೆ ICU ಅಲ್ಲಿ ಒನ್ಸ್ ಇದೆಲ್ಲ ಪ್ರಾಸೆಸ್ ಆದ್ಮೇಲೆ ICU ಅಲ್ಲಿ ಇಟ್ಟಿದಾಗ ಅಲ್ಲಿ ನನಗೆ ಆ ಸ್ಟಾಫ್ ನಡ್ಕೊಳ್ಳೋ ರೀತಿ ತುಂಬಾ ಹ್ಯಾಪಿ ಆಗಿತ್ತು. ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಆಕ್ಚುಲಿ ಮಣಿಪಾಲ ಅಷ್ಟು ದೊಡ್ಡ ಬ್ರಾಂಡ್ ಅಲ್ಲಿ ಯಾವ ತರ ಟ್ರೀಟ್ಮೆಂಟ್ ಕೊಟ್ಟರು ಅದಕ್ಕಿಂತ ಚೆನ್ನಾಗಿ ನನಗೆ ಇಲ್ಲಿ ಅದೇ ತರ ಬಿಹೇವಿಯರ್ಸ್ ಆಗ್ಲಿ, ಅಲ್ಲಿ ಸ್ಟಾಫ್ ನರ್ಸ್ಗಳಾಗ್ಲಿ, ಸ್ಟಾಫ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಎಗೇನ್ ನಾನು ನನ್ನ ಮನಸ್ಫೂರ್ತಿಯಾಗಿ ರಿವ್ಯೂನೆಲ್ಲ 4 ಜನಕ್ಕೆ ಗೊತ್ತಾಗ್ಬೇಕಂತ ಹೇಳ್ತಾ ಇದ್ದೀನಿ. ನಾವು ನಮ್ಮ ಹತ್ತಿರ ಎಷ್ಟೋ ಒಳ್ಳೆ ಹಾಸ್ಪಿಟಲ್ಗಳು ಇರ್ತವೆ, ನಾವು ಕರೆಕ್ಟ್ ಆಗಿ ಡಾಕ್ಟರ್ನ ಮೀಟ್ ಆಗಿರಲ್ಲ, ಮಾತಾಡಿರಲ್ಲ. ಯಾರಾದ್ರೂ ಆಗ್ಲಿ ಒನ್ಸ್ ಮಾತಾಡಿದ್ರೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಇವಾಗ ನಾವು ತುಂಬಾ ಚೆನ್ನಾಗಿ ಹೆಲ್ದಿ ಆಗಿದ್ದೀವಿ. ಹಾಗೇನು ಅವರ ಸಪೋರ್ಟ್ ಎಲ್ಲ ರೇವಂಕರ್ ಸರ್ ಆಗ್ಲಿ, ಅವ್ರ ಸ್ಟಾಫ್ ಆಗ್ಲಿ, ಹೇಗೇನ್ ಹಾಸ್ಪಿಟಲ್ ನಾನು ಈಚೆ ಬಂದಿದ್ದೀನಿ. ಇವಾಗ ಸ್ವಲ್ಪ ಬೆಟರ್ಮೆಂಟ್ ಎಲ್ಲ ಬರ್ತಾ ಇದೆ. ಇನ್ನು ಮುಂದೆ ಕೂಡ ಅವರು ಸಪೋರ್ಟ್ ಸಿಗುತ್ತೆ ಅಂತ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಪ್ರಾಸೆಸ್ ಅಲ್ಲಿ ಆಕ್ಚುಲಿ ನನ್ಗೆ ತುಂಬಾ ಭಯ ಇತ್ತು.
ಒನ್ಸ್ ನಮ್ಮ ಫ್ಯಾಮಿಲಿಗೆ ಸಾರ್ ಅವ್ರು ಕೊಟ್ಟಿರೋ ಅಶ್ಯೂರೆನ್ಸ್ ಇದೆಯಲ್ಲ, ಅಲ್ಲಿಂದ ನನ್ನ ಭಯ ಅರ್ಧ ಹೋಯ್ತು. ಅದೋದ್ಮೇಲೆ ನಾನು ಸಾರ್ ಯಾವಾಗ ಮಾತಾಡಿದ್ವಿ ಫಸ್ಟ್ ಟೈಮ್ ನಾನು ಬಂದು ಮೀಟ್ ಆದಾಗ ಆ ಪ್ರಾಸೆಸ್ ಮುಂಚೆ, ಅವಾಗ ನನಗೆ ಆ ಭಯ ಹೋಯಿತು. ತಿರುಗಿ ಅದೇ ಥರ ಅವರು ಆಪರೇಷನ್ ಇದೆ ಪ್ರಾಸೆಸ್ ಟೈಮಲ್ಲಿ ಕೂಡ ಅದೇ ಥರ ಅವರು ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಆದಮೇಲೆ ಯಾವ ಥರ ಮಾಡಿದ್ದೀವಿ ಅಂತ ನಮಗೂ ಹೇಳಿ ಧೈರ್ಯ ಕಳಿಸಿದ್ರು. ಮಾಮೂಲಾಗಿ ನಾವು ಹೇಗಿರ್ಬೋದು ಮುಂದೆ ನನಗೆ ಅಷ್ಟೊಂದು ಧೈರ್ಯ ಕೊಟ್ಟು ಕಳಿಸಿದ್ದಾರೆ. ತುಂಬ ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು ರೇವಂಕರ್ ಹಾಸ್ಪಿಟಲ್ ಅನ್ನು ಎಸ್ಪೆಷಲಿ ವಿನೋದ್ ರೇವಂಕರ್ ಚಾಂದಿನಿ ಮೇಡಮ್ ಅವರು. ಯಾಕಂದರೆ ಚಾಂದಿನಿ ಮೇಡಮ್ ಅವರು ಫಸ್ಟ್ ಟೈಮ್ ನಾವು ಬಂದಾಗ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಬ್ಯುಸಿ ಇದ್ರು. ಆ್ಯಕ್ಚುಲಿ ಅವರು ಕೊಟ್ಟಿರೋ ಇದರಿಂದ ಅವರು ನಮ್ಗೆ ಟೈಮ್ ಕೊಟ್ಟು ಮಾತಾಡಿದ್ರಿಂದ ನಾವು ರೇವಂಕರ್ ಹಾಸ್ಪಿಟಲ್ ತಿರುಗಿ ಬಂದಾಯಿತು. ಅವತ್ತು ಫಸ್ಟ್ ಟೈಮ್ ನಾವು ಬಂದು ಅವತ್ತು ಸಾರ್ ಬ್ಯುಸಿ ಇದ್ರೆ ಈಚೆ ಹೋದ್ವಿ. ಹೇಗೇನು ನಾವು ಬರಬೇಕಾದ್ರೆ ಚಾಂದಿನಿ ಮೇಡಮ್ ತುಂಬ ಥ್ಯಾಂಕ್ಸ್. ಎಲ್ಲ ವಿನೋದ್ ರೇವಂಕರ್ ಸರ್ಗೆ ಪದೇ ಪದೇ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದರೆ ಆ ಡಾಕ್ಟರ್ ಇರ್ಬೋದು, ಬಟ್ ನನಗೊಂದು ದೇವ್ರ ಥರ ಅವರು, ಅದೊಂದು ಮಾತ್ರ